ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇದ್ದೀನಿ. ನಾನು ನಿನ್ನೆ ಒಂದು ನಾರ್ಮಲ್ ಆಗಿರುವಂಥ ಬಫ್ ಸ್ಲೀವ್ ಹಾಕಿದೆ. ಈಗ ಹಾಫ್ ಸ್ಲೀವ್ಗಳಿಗೆ ಡ್ರೆಸ್ಗಳಿಗೆ ನಾವು ಬಫ್ ಕೊಟ್ಕೋಬೇಕು ಅಂತ ಅಂದರೆ ಈ ಥರ ಬಫ್ಫು ಟ್ರೆಂಡಿಂಗಲ್ಲಿದೆ. ಬಫ್ಫು ಸ್ಲೀವ್ಗಳೇ ತುಂಬ ಟ್ರೆಂಡಿಂಗಲ್ಲಿರೋದು. ಅಂದರೆ ಒಂದು 5-6 ಥರದಲ್ಲಿ ಬಫ್ಫು ಸ್ಲೀವ್ಗಳು ಟ್ರೆಂಡಿಂಗಲ್ಲಿದೆ. ಅದರಲ್ಲಿ ಇದು ಒಂದು ಯಾವ ಥರ ಅಂತ ನಾನಿವತ್ತು ನಿಮಗೆ ಹೇಳ್ಕೊಡ್ತೀನಿ. ನನ್ನ ವೀಡಿಯೋನ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಫ್ರೆಂಡ್ಸ್. ಹಾಗೆಯೇ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಮತ್ತೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ನೋಡಿ ಇಲ್ಲಿ ಈ ಥರ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ನಾನು ಸಮವಾಗಿ ಕಟ್ ಮಾಡಿ ಇಟ್ಕೊಬೇಕು. ಈಗ ಲೈನಿಂಗ್ನು ಅಷ್ಟೇ, ನಾನು ಏನು ಅಳತೆ ಇರುತ್ತೆ ಅದಕ್ಕೆ ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಈ ಥರ. ನಿಮಗೆ ಸ್ಲೀವ್ ಕಟ್ಟಿಂಗ್ ಬೇಕಿದ್ದರೆ ವಿಡಿಯೋ ಇದೆ, ವಿಡಿಯೋದಲ್ಲಿ ನೋಡಿ. ಹೊಸ್ದಾಗಿ ನೋಡ್ತಾ ಇರೋರು, ಆಲ್ರೆಡಿ ನೋಡ್ತಾ ಇರೋರಿಗೆ ಅರ್ಥ ಆಗಿರುತ್ತೆ. ನಾನು ಸ್ಲೀವ್ ಕಟ್ಟಿಂಗ್ ರೆಡಿ ಮಾಡಿ ಇಟ್ಕೊಂಡು ಅದ್ರ ಸಮವಾಗಿ ಏನಿದೆ ಬಟ್ಟೆ ನೋಡಿ ಇಲ್ಲಿ 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದು ನಾನು ಬ್ಲೌಸ್ ಪೀಸ್ನಲ್ಲಿ ಡಬಲ್ 2ರಷ್ಟು ಬಟ್ಟೆ ತೊಗೊಂಡಿದ್ದೀನಿ. ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಲೈನಿಂಗ್ನ ನಾನು ಏನು ಅಳತೆ ಇದೆ ಅದೇ ಅಳತೆಗೆ ಕಟ್ ಮಾಡಿ ಇಟ್ಕೊಂಡು, ಈಗ ನೋಡಿ ಲೈನಿಂಗ್ ಇಟ್ಟರೆ ಅದರಲ್ಲಿ 2ರಷ್ಟು ಬಟ್ಟೆ ತೊಗೋಬೇಕು ನಾವು. ನಾನು ಫೋಲ್ಡ್ ಮಾಡಿದ್ದೀನಿ ಬಟ್ಟೆನ ಮಧ್ಯದಲ್ಲಿ. 2ರಷ್ಟು ನಾವು ಬಟ್ಟೆ ತೊಗೋಬೇಕು. ಆ ನಂತರ ಆ ಕಡೆ ತುದಿ ಈ ಕಡೆ ತುದಿನಲ್ಲಿ 4.5 ಇಂಚು ನಾನು ಬಿಟ್ಕೊಂಡಿದ್ದೀನಿ. ಇದಕ್ಕೆ ಮಾರ್ಕ್ ಹಾಕ್ಕೊಳ್ಳೋಣ. 2 ಕಡೆನೂ ನಾವು ಇದೇ ಥರನೇ 4.5ಗೆ ಮಾರ್ಕ್ ಹಾಕ್ಕೊಬೇಕು. ನೋಡಿ ಈ ಥರ. ಬ್ಲೌಸ್ ಬಟ್ಟೆ ಡಬಲ್ ಇರಬೇಕು. ನಾವು ಬಫ್ಫು ಸ್ಲೀವ್ ಹೊಲಿಬೇಕು ಅಂತ ಅಂದರೆ ಈ ಥರ ಒಂದು ಲೈನ್ ಹಾಕ್ಕೊಂಡ್ರೆ ನಮಗೆ ಫಿಲ್ಟ್ ಹಿಡಿಬೇಕಾದ್ರೆ ಸುಲಭ ಆಗುತ್ತೆ ಅಂತ ಅಂದ್ಬಿಟ್ಟು. ಈಗ ಅಲ್ಲಿ ಏನು ಮಾರ್ಕ್ ಮಾಡಿದ್ದೀನಿ ಆ ಮಾರ್ಕಿಂದ ಈ ಮಾರ್ಕ್ವರೆಗೂ ನಾವು ನರಿಗೆ ಇಟ್ಕೊತಾ ಬರಬೇಕು. ಈ ಥರ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ನರಿಗೆ ಇಟ್ಕೊಂಡು ಬರಬೇಕು. ನೀವು ತೀರಾ ಸಣ್ಣದಾಗೇನು ಕೊಡೋಕೆ ಹೋಗ್ಬೇಡಿ, ನಾರ್ಮಲಾಗೆ ಮೀಡಿಯಮಾಗೆ ನರಿಗೆನ ಕೊಟ್ಕೊಂಬನ್ನಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಫಸ್ಟ್ ನಾನು ಒಂದು ಕಡೆ ನೀಟಾಗಿ ಈ ಥರ ನರಿಗೆ ಇಟ್ಕೊಂಬರ್ತೀನಿ, ಒಂದು ಹೊಲಿಗೆ ಹಾಕ್ಕೊಂಡದ್ರ ಮೇಲೆ. ತುಂಬ ಜನ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಮರ್ತೋಗಿದ್ರೆ ಒಂದು ಸಲ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗಾದರೂ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಈ ಥರ ನಾನು ಏನು ಮಾರ್ಕ್ ಹಾಕಿದ್ದೀನಿ ಆ ಮಾರ್ಕ್ವರೆಗೂ ಇದೇ ಥರನೇ ನೆರಿಗೆ ಇಟ್ಕೊಬೇಕು. ತುಂಬಾ ಟ್ರೆಂಡಿಂಗಲ್ಲಿದೆ. ಇದನ್ನು ನಾವು ಡ್ರೆಸ್ ಬೇಕಿದ್ರೂ ಹೊಲ್ಕೊಂಡ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಡ್ರೆಸ್ಗೆ, ಸಿಂಪಲ್ ಸ್ಯಾರಿ, ಕಾಟನ್ ಸ್ಯಾರಿಗೆಲ್ಲ ಈ ಥರ ಬಫ್ ಸ್ಲೀವು ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಕೊನೆಯವರೆಗೂ ನಾವು ಸಣ್ಣದಾಗೆ ನೆರಿಗೆ ಇಟ್ಕೊಂಬರ್ಬೇಕು. ಈ ಥರ ನೋಡಿ ತುಂಬ ಇದೆ ಬಫ್ ಸ್ಲೀವ್ನಲ್ಲಿ ಡಿಸೈನ್ಗಳೆಲ್ಲ ತುಂಬಾ ಇದೆ. ಒಂದು 5-6 ಥರ ಡಿಸೈನ್ ಇದೆ. ನಾನು ಒಂದೊಂದೇ ನಿಮಗೆ ಹೇಳ್ಕೊಡ್ತೀನಿ. ಅಂದರೆ ನೆನ್ನೆ ಒಂದು ಮಾಮೂಲಿ ನಾರ್ಮಲಾಗೆ ಮೇಲ್ಗಡೆ ಮಾತ್ರ ಬಫ್ ಬರುತ್ತಲ್ಲ ಅದು ಮಾತ್ರ ವಿಡಿಯೋ ಹಾಕಿದೆ. ಈಗ ಈ ಬಫ್ನ ನಾವು ಮೊದಲೇ ಹೇಳ್ದಂಗೆ ಡ್ರೆಸ್ಗೆ ಹಾಕೋಬೋದು, ಕಾಟನ್ ಸ್ಯಾರಿಗೆ ಹಾಕ್ಬೋದು, ಹಾಗೆಯೇ ಸಿಂಪಲ್ ಸ್ಯಾರಿ ಸ್ಮೂತಾಗಿರ್ತದಲ್ಲ ಆ ಸ್ಯಾರಿಗೆಲ್ಲ ನಾವು ಹಾಕೊಬೇಕು. ಅಂದರೆ ಬಟ್ಟೆ ಸ್ವಲ್ಪ ಜಾಸ್ತಿ ಬೇಕು. ನೋಡಿ ಈ ಕಡೆನೂ ಸೇಮ್ ನಾನು ಏನು ಫಿಲ್ಟ್ ಹಿಡಿದಿದ್ದೀನಿ ಅದೇ ಥರನೇ ಈ ಕಡೆ ಕೆಳಗಡೆನೂ ಸರಿಯಾಗಿ ಈ ಥರ ನರಿಗೆ ಇಟ್ಕೊಬೇಕು, ಫಿಲ್ಟ್ ಇಟ್ಕೊಬೇಕು. ನೀವು ಬೇಕಿದ್ರೆ ನರಿಗೆ ಇಟ್ಟಾದಮೇಲೆ ಬೇಕಿದ್ರೆ ನೀವು ಐರನ್ ಹಾಕ್ಕೊಳ್ಳಿ, ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನಾನೇನು ಐರನ್ ಮಾಡಲ್ಲ, ಕಾಟನ್ ಆಗಿರೋದ್ರಿಂದ ಅದಾಗಿ ಇರಲಿ ಅಂತ ಬಿಟ್ಟಿರ್ತೀನಿ ಅಷ್ಟೇ. ತುಂಬಾ ಸುಲಭವಾಗಿ ಹೊಲ್ಕೋಬೋದು. ಅಂದರೆ ಸ್ವಲ್ಪ ಟ್ರಿಕ್ಸ್ ಬಳಸ್ಕೊಂಡ್ರೆ, ನಾವು ತಿಳ್ಕೊಂಡ್ರೆ ಸುಲಭವಾಗಿ ನಾವು ಸ್ಟಿಚ್ ಮಾಡ್ಕೋಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನರಿಗೆ ಎಲ್ಲ ಅಂತ ಅಂದ್ಬಿಟ್ಟು. ಈ ಥರ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೊಟ್ಕೊಳ್ಳಿ, ಅಥವಾ ಕಮ್ಮಿ ಬೇಕು ಅಂದರೆ ಇದರಲ್ಲೇ ಇನ್ನೂ ಕಮ್ಮಿ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ನೋಡಿ ಈ ಥರ ನಾನು ಸರಿ ಮಾಡ್ಕೊತಾ ಇದ್ದೀನಿ.
ಈಗ ಲೈನಿಂಗ್ ಬಟ್ಟೆ ತೊಗೊಂಡು ನಾನು ಅದರ ಮೇಲೆ ಸೇಮ್ ಏನಿದೆ ಕೆಳಗಡೆ ಸ್ವಲ್ಪ 1/4 ಇಂಚಷ್ಟೇ ಬಿಟ್ಟಿದ್ದೀನಿ ಹೊಲಿಗೆಗೆ, ಅದನ್ನು ಸೀದಾ ಉಲ್ಟಾ ಏನು ಮಾಡಲ್ಲ, ಹೊಲಿಗೆ ನಾವು ಜಾಯಿಂಟ್ ಮಾಡಿದ್ದೀವಲ್ಲ ಅದು ಒಳಗಡೆಗೆ ಹೋಗೋ ಥರನೇ ಈ ಥರ ಹೊಲಿಗೆ ಹಾಕ್ಕೊಳ್ಳೋಣ. ಕರೆಕ್ಟಾಗಿ ಮಧ್ಯಕ್ಕೆ ಇಟ್ಕೊಂಡು, ನೀವು ಬೇಕಿದ್ರೆ ಮಧ್ಯಕ್ಕೆ ಇಟ್ಕೊಂಡು ಒಂದು ಮಾರ್ಕ್ ಹಾಕ್ಕೊಂಡು ಆನಂತರ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಲೈನಿಂಗ್ ಇಟ್ಕೊಂಡು ಸೇಮ್ ಏನಿದೆ ಅದ್ರ ಮೇಲೆ ನಾವು ಒಂದು ಸ್ಟಿಚ್ ಹಾಕೊಂಬರಬೇಕು. ನೀವು ಇದಕ್ಕೆ ಪೈಪಿಂಗ್ ಬೇಕಿದ್ರೆ ಪೈಪಿಂಗ್ ಕೊಟ್ಕೋಬೋದು. ಇನ್ನೂ ದೊಡ್ಡದಾಗೆ ಅಗಲವಾಗಿ ಪಟ್ಟಿ ಕೊಡ್ತೀನಿ ಅಂದರೆ ಅಗಲವಾಗಿ ಪಟ್ಟಿ ಕೊಡ್ಬೋದು, ಅಥವಾ ಸಾಕು ನನಗೆ ಅರ್ಧ ಇಂಚಲ್ಲೇ ಪಟ್ಟಿ ಕಟ್ತೀನಿ ಅಂದರೆ ಅರ್ಧ ಇಂಚಲ್ಲಿ ಕಟ್ಟಿ, ನಿಮಗೆ ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಆ ಥರ ಪಟ್ಟಿ ಕಟ್ಟಬೇಕಾದ್ರೆ ನಾವು ಅಗಲಗಾದರೂ ಕೊಟ್ಕೋಬೋದು ಅಥವಾ ಚಿಕ್ಕದಾಗಾದರೂ ಕೊಟ್ಕೋಬೋದು, ನಮ್ಮ ಚಾಯ್ಸ್ ಅದು. ಅಥವಾ ಬೇರೆಯವ್ರ ಕಸ್ಟಮರ್ ಕೇಳಿರ್ತಾರಲ್ಲ, ನಂಗೆ ಸ್ವಲ್ಪ ದೊಡ್ಡದಾಗೆ ಕಾಣೋ ಥರ ಪಟ್ಟಿ ಕೊಡಿ ಕೆಳಗಡೆ, ನರಿಗೆ ಕೆಳಗಡೆ ಅಂತಾರೆ. ಅವರಿಲ್ಲ ಸಾಕು ಸಣ್ಣದಾಗಿ ಕೊಡಿ ಅಂತಾರೆ, ಒಂದು ಅರ್ಧ ಇಂಚು ಕೊಡಿ ಅಂತಾರೆ. ಆ ಥರ ಇಲ್ಲ ಎಲಾಸ್ಟಿಕ್ ಆದ್ರೂ ಹಾಕೋತಾರೆ. ಎಲಾಸ್ಟಿಕ್ ಆದರೆ ಸ್ವಲ್ಪ ಸ್ಲೀವ್ ಕೊರಿಯುತ್ತೆ, ಅದ್ರ ಬದಲು ಇದೇ ಬೆಟರು, ಪಟ್ಟಿ ಕಟ್ಕೊಂಡ್ರೆ ಇದೇ ಬೆಟರು ಅಂತ ನಾನು ಹೇಳ್ತೀನಿ. ಈಗ ನೋಡಿ ನರಿಗೆಲ್ಲ ಸರಿ ಮಾಡ್ಕೊತಾ ಇದ್ದೀನಿ. ನಾನು ಮೊದಲೇ ಹೇಳ್ದಂಗೆ ನಿಮ್ಗೆ ಬೇಕಿದ್ರೆ ಐರನ್ ಹಾಕ್ಕೊಳ್ಳಿ, ಅಥವಾ ಐರನ್ ಏನು ಬೇಕಾಗಿಲ್ಲ ಅಂತ ಅಂದರೆ ಬಫ್ ಸ್ಲೀವ್ ಹಾಗೇ ಇರಲಿ ಅಂತಲೇ ನಾನು ಐರನ್ ಹಾಕ್ಕೊಂಡಿಲ್ಲ. ನೋಡಿ ಇದಕ್ಕೆ ಮ್ಯಾಚ್ ಆಗುವಂಥದ್ದು ಬ್ಲ್ಯಾಕ್ ಆದರೂ ಕೊಟ್ಕೋಬೋದು, ಅಥವಾ ಪಾಚಿ ಕಲರ್ ಇದೆ, ಗ್ರೀನ್ ಇದೆ, ಯಾವುದಾದ್ರೂ ನಾವು ಕೊಟ್ಕೊಬೋದು. ಈಗ ನಾನು ಏನು ಎಕ್ಸ್ಟ್ರಾ ಬಟ್ಟೆ ಇದೆ ಅದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಲೈನಿಂಗ್ ಸಮವಾಗೇ ಎಕ್ಸ್ಟ್ರಾ ಇರುವಂಥ ಬಟ್ಟೆನೆಲ್ಲ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಈ ಥರ ಕಟ್ ಮಾಡ್ಕೊಂಡಾದ ನಂತರ ನೀವು ಯಾವುದು ಮಿಸ್ ಮ್ಯಾಚ್ ಮಾಡ್ತೀರಾ, ಸ್ಯಾರಿನಲ್ಲಿ ಯಾವ ಕಲರ್ ಮ್ಯಾಚಿಂಗ್ ಬರುತ್ತೆ ನೋಡ್ಕೊಳ್ಳಿ. ಕಾಂಟ್ರಾಸ್ಟಲ್ಲಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಪಾಚಿ ಕಲರಲ್ಲೇ ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ಬ್ಲ್ಯಾಕ್ ಇದೆ, ಬ್ಲ್ಯಾಕ್ ಹಾಕ್ಬೋದಿತ್ತು, ಆದರೆ ಬ್ಲ್ಯಾಕ್ ಬಟ್ಟೆ ಸದ್ಯಕ್ಕೆ ನನ್ನ ಹತ್ರ ಇಲ್ಲ. ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇನ್ನೂ 2-3 ಕಲರ್ ಇದೆ ಇದರಲ್ಲಿ. ಆರೆಂಜ್ ಇದೆ, ಹಾಗೆಯೇ ಬ್ಲೂ ಇದೆ, ಯಾವುದಾದ್ರೂ ಒಂದು ಮ್ಯಾಚ್ ಆಗುತ್ತೆ. ಹಾಗಾಗಿ ನಾನು ಪಾಚಿ ಕಲರಲ್ಲೇ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಒಂದು ಹೊಲಿಗೆ ಹಾಕ್ಕೊಂಡು ಅದನ್ನು ಮೇಲ್ಗಡೆ ಬರೋ ಥರನೇ ನಾವು ಫೋಲ್ಡ್ ಮಾಡ್ಕೊಬೇಕು. ಈ ಥರ ನೋಡಿ ಅರ್ಧ ಇಂಚಲ್ಲಿ ಪಟ್ಟಿ ಬರುತ್ತೆ. ನಾವೇನು 1/4 ಇಂಚ್ಗೆ ನಾವು ಮಾರ್ಕ್ ಹಾಕ್ಕೊಂಡು ಹೊಲಿಗೆ ಹಾಕಿದ್ದೀವಲ್ಲ ಅದ್ರ ಮೇಲೆ ಬರಬೇಕಿದು. ಈ ಥರ ಅದ್ರ ಮೇಲೆ ಸ್ಟ್ರೈಟಾಗಿ ಒಂದು ಹೊಲಿಗೆ ಹಾಕ್ಕೊಳ್ಳೋಣ. ನೋಡಿ ಈ ಥರ ಒಂದು ಹೊಲಿಗೆ ಹಾಕ್ಕೋಬೇಕು. 1/4 ಇಂಚ್ ಏನು ನಾವು ಹೊಲಿಗೆ ಹಾಕಿದ್ದೀವಿ ಅದೇ ನೇರದಲ್ಲೇ ಈ ಹೊಲಿಗೆ ಹೋಗಬೇಕು. ನಾವು ಫೋಲ್ಡ್ ಮಾಡ್ತಾ ಇರುವಂಥ ಬಟ್ಟೆ ಹೊಲಿಗೆ ಅದ್ರ ಮೇಲೆ ಹೋಗಬೇಕು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಬಫ್ ಸ್ಲೀವ್ ಅಂತ ಅಂದ್ಬಿಟ್ಟು. ಒಂದೆರಡು ಟ್ರಿಕ್ಸ್ಗಳನ್ನ ತಿಳ್ಕೊಂಡ್ರೆ ಸುಲಭವಾಗಿ ನಾವು ಸ್ಟಿಚಿಂಗ್ನ ಕಲ್ತ್ಕೊಬೋದು. ನನ್ನ ವೀಡಿಯೋನ ಹಾಗೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸೂಪರಾಗಿರುವಂಥ ಬಫ್ ಸ್ಲೀವ್ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.